ಹಲೋ ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇದೊಂದು ಅದ್ಭುತವಾದ ಮನೆಮದ್ದು ಅಂತಾನೆ ಹೇಳ್ತೀನಿ. ಯಾವುದೇ ಕಾಯಿಲೆ ಇರಲಿ ಅಥವಾ ಯಾವುದೇ ಒಂದು ದೇಹದಲ್ಲಿ ಆಗುವಂತ ಬದಲಾವಣೆಗಿರಲಿ, ಈ ಒಂದು ಪುಡಿನ ನೀವು ಪ್ರತಿದಿನ 1 ಸ್ಪೂನು ಸೇವಿಸೋದ್ರಿಂದ ಬರುವಂತ ಕಾಯಿಲೆಗಳು ಇರ್ಬೋದು ಅಥವಾ ಯಾವುದೇ ಒಂದು ಆರೋಗ್ಯ ಸಮಸ್ಯೆ ಎದುರಾಗುವಂತ ಒಂದು ಕ್ಷಣ ಇರ್ಬೋದು, ಅದನ್ನೆಲ್ಲ ತಡೆಗಟ್ಟಬಹುದು ಅಂತಾನೆ ಹೇಳ್ತೀನಿ. ಕಾರಣ ಇದು ನುಗ್ಗೆ ಸೊಪ್ಪು ಹಾಗೆ ಕರಿಬೇವು ಇತ್ತೀರೆ ನಮ್ಮ ಕಿಚನ್ ಅಲ್ಲಿ ಸಿಗುವಂತ ಪದಾರ್ಥಗಳನ್ನ ಉಪಯೋಗಿಸಿಕೊಂಡು ಮಾಡಿರುವಂತ ಚಟ್ನಿ ಪುಡಿ. ಇದು ನನ್ನ ಚಾನಲ್ ಅಲ್ಲಿ ನಾನು 2-3 ವಿಡಿಯೋನ ಮಾಡಿ ಹಾಕಿದ್ದೀನಿ. ಹಾಗಾಗಿ ಕಸ್ಟಮರ್ ಕೂಡ ಇದನ್ನ ಪ್ರತಿದಿನ 1-2 ಆರ್ಡರ್ಸ್ ಇದ್ದೇ ಇರುತ್ತೆ. ಬೈ ಮಾಡಿದವರು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಅವರ ಫ್ಯಾಮಿಲಿಯನ್ನು ಸಜೆಸ್ಟ್ ಮಾಡ್ತಾರೆ. ಸಾಧ್ಯವಾದವರು ಮನೆಯಲ್ಲಿ ಮಾಡ್ಕೊಳ್ಳಿ, ಅಥವಾ ನಿಮ್ಮಿಂದ ಮನೆಯಲ್ಲಿ ಮಾಡಕ್ಕೆ ಆಗಲ್ಲ ಅಂದ್ರೆ ದಯವಿಟ್ಟು ನಮ್ಮಲ್ಲಿ ಆರ್ಡರ್ ಮಾಡಿ ಕೂಡ ತಗೋಬಹುದು. ಈ ಒಂದು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿಯನ್ನ ನೀವು ಅನ್ನಕ್ಕಿರ್ಬೋದು, ದೋಸೆಗಿರ್ಬೋದು, ಸ್ವಲ್ಪ ತುಪ್ಪನ ಹಾಕೊಂಡು ತಿನ್ಬೋದು, ಅಥವಾ ಬಿಸಿ ಬಿಸಿ ಅನ್ನಕ್ಕೆ 1 ಸ್ಪೂನ್ ನುಗ್ಗೆ ಪುಡಿನ ಹಾಕೊಂಡು ಜೊತೆಗೆ 1 ಸ್ಪೂನ್ ತುಪ್ಪನ ಹಾಕೊಂಡು ಬಿಸಿ ಬಿಸಿ ಅನ್ನ ತಿನ್ನೋಕು ತುಂಬಾನೇ ಚೆನ್ನಾಗಿರುತ್ತೆ. ಸ್ನೇಹಿತರೆ, ಟ್ರೈ ಮಾಡಿ ನೋಡಿ. ಬನ್ನಿ ಸ್ನೇಹಿತರೆ, ಇವತ್ತು ಇದನ್ನ ಹೇಗ್ ಮಾಡೋದು ಅನ್ನೋದನ್ನ ಡೀಟೇಲ್ ಆಗಿ ತೋರಿಸಿದೀನಿ ನೋಡಿ. ಒಂದು ಕಬ್ಬಿಣದ ಬಾಂಡ್ಲಿ ಇದ್ರೆ ತುಂಬಾ ಒಳ್ಳೇದು, ಅಥವಾ ಈ ತರ ದಪ್ಪ ತಳ ಇರುವಂತ ಬಾಂಡ್ಲಿನಲ್ಲಿ ಮಾಡ್ಕೊಳ್ಳಿ. ನಾನು ಇಲ್ಲಿ 1 ಬೆಳ್ಳುಳ್ಳಿ ಗಡ್ಡೆನ ತಗೊಂಡಿದ್ದೀನಿ, ಸಿಪ್ಪೆ ಏನು ಬಿಡಿಸಿಲ್ಲ, ಹಾಗೆ ಎಸ್ಳು ಮಾತ್ರ ಮಾಡ್ಕೊಂಡಿದ್ದೆ. ಹಾಗೆ ಒಂದಿಷ್ಟು ಕಡಲೆ ಬೀಜನ ಹಾಕೊಂಡಿದ್ದೀನಿ. ಅದನ್ನ ಸ್ವಲ್ಪ ಎಣ್ಣೆ ಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹುರಿದಿದೆ ಅನ್ನುವಾಗ ಇದಕ್ಕೆ 1 ಸ್ಪೂನು ಅಥವಾ 1.5 ಸ್ಪೂನು ಜೀರಿಗೆ, ನಿಮ್ಮ ಕ್ವಾಂಟಿಟಿಗೆ ತಕ್ಕಂಗೆ 1.5 ಸ್ಪೂನ್ ತಗೊಂಡಿದ್ದೀನಿ ನಾನಿಲ್ಲಿ. ಹಾಗೆ 2 ಸ್ಪೂನು ಉದ್ದಿನ ಬೇಳೆ, 3 ಸ್ಪೂನ್ ಆಗೋಷ್ಟು ಕಡಲೆಬೇಳೆ, ಇಷ್ಟನ್ನು ಹಾಕೊಂಡಿದ್ದೀನಿ ನೋಡಿ. ಉದ್ದಿನ ಬೇಳೆ 2 ಸ್ಪೂನ್ ತಗೊಂಡ್ರೆ ಕಡಲೆಬೇಳೆ 3 ಸ್ಪೂನ್ ತಗೊಳ್ಳಿ. ಉದ್ದಿನ ಬೇಳೆ 1 ಸ್ಪೂನ್ ತಗೊಂಡ್ರೆ ಕಡಲೆಬೇಳೆ 2 ಸ್ಪೂನ್ ತಗೊಳ್ಳಿ. ಕ್ವಾಂಟಿಟಿ ನೀವು ಸೊಪ್ಪನ್ನ ಎಷ್ಟು ಯೂಸ್ ಮಾಡ್ತೀರಾ ಅದ್ರ ಮೇಲೆ ಇದ್ರ ಕ್ವಾಂಟಿಟಿನೂ ತಗೋಬೇಕಾಗತ್ತೆ. ಸೊಪ್ಪು ನಾನು ಎಷ್ಟು ಹಾಕ್ತೀನಿ ಅನ್ನೋದು ಮುಂದೆ ನೋಡ್ತಾ ಹೋಗಿ. ಚೆನ್ನಾಗಿ ಇದನ್ನ ಹುರ್ಕೋಬೇಕಾಗತ್ತೆ. ಹುರಿಯುವಾಗ ಅಷ್ಟೇ ಸ್ನೇಹಿತರೆ, ಜಾಸ್ತಿ ಫ್ಲೇಮ್ ಇಟ್ಕೊಂಡು ಹುರಿಯೋ ಅವಶ್ಯಕತೆ ಇಲ್ಲ. ಲೋ ಫ್ಲೇಮಲ್ಲಿ ಇಟ್ಕೊಂಡು 1/2 ಸ್ಪೂನ್ ಎಣ್ಣೆನ ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ. ಇವಾಗ ಇದೆಲ್ಲ ಹುರಿದಿದ್ದಾಗಿದೆ. ಇವಾಗ ಇದಕ್ಕೆ ನಾನು ಇಂಗನ್ನ ಹಾಕೊಳ್ತಾ ಇದ್ದೀನಿ. ಇದು ಗಟ್ಟಿ ಇಂಗು. ಪುಡಿ ಹಿಂಗಿದ್ರೆ ಪುಡಿ ಹಿಂಗನ್ನು ಹಾಕೊಳ್ಳಿ. ಗಟ್ಟಿ ಹಿಂಗು ಇರೋದ್ರಿಂದ 4-5 ಸಾಸಿವೆ ಕಾಳಷ್ಟು ಹಾಕೊಂಡಿದ್ದೀನಿ. ಜೊತೆಗೆ ಬ್ಯಾಡಗಿ ಮೆಣಸನ್ನ ಹಾಕೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಜಾಸ್ತಿ ಖಾರ ಇದ್ರೂ ಚೆನ್ನಾಗಿರಲ್ಲ. ಸ್ವಲ್ಪ ಪ್ರಮಾಣ ಖಾರಕ್ಕೆ ನಾನು 7-8 ಬ್ಯಾಡಗಿ ಮೆಣಸನ್ನ ತಗೊಂಡಿದ್ದೀನಿ. ಲೋ ಫ್ಲೇಮಲ್ಲೇ ಈ ಎಲ್ಲ ಕಡಲೆಬೇಳೆ, ಉದ್ದಿನ ಬೇಳೆಗಳ ಜೊತೆಗೆ ಮೆಣಸಿನ್ಕಾಯಿನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇವಾಗ ಇದಕ್ಕೆ ನಾನು ಕರಿಬೇವನ್ನ ತಗೊಂಡಿದ್ದೀನಿ. ಕರಿಬೇವನ್ನು ಅಷ್ಟೇ ಸ್ನೇಹಿತರೆ, ಚೆನ್ನಾಗಿ ತೊಳೆದ್ಬಿಟ್ಟು ಬಿಡಿಸಿ ಇಟ್ಕೊಂಡಿದ್ದೀನಿ. ಯಾವತ್ತು ಕರಿಬೇವು ಅಥವಾ ಯಾವುದೇ ಈ ಥರ ಸೊಪ್ಪುಗಳನ್ನ ತರ್ತಿರಲ್ವಾ, ಅವಾಗಲೇ ಕಡ್ಡಿ ಜೊತೆಗೇನೆ ನೀವು ತೊಳೆದ್ಬಿಟ್ರೆ ಸ್ವಲ್ಪ ನೀರು ಆರಿದ್ಮೇಲೆ ಅದನ್ನ ಉದುರಿಸೋಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಅದನ್ನ ಕಡ್ಡಿಯಿಂದ ಬೇರ್ಪಡಿಸಿದ್ಮೇಲೆ ತೊಳಿತೀರಾ ಅಂದ್ರೆ ನೀರು ಅಷ್ಟು ಚೆನ್ನಾಗಿ ಆರೋದಿಲ್ಲ. ಅದಕ್ಕೋಸ್ಕರ ಕಡ್ಡಿ ಸಮೇತ ನೀವು ತೊಳೆದ್ರೆ ಬೇಗ ಒಣಕೊಂಡ್ಬಿಡುತ್ತೆ ಅಂತ ನಾನು ಹಾಗೆ ಮಾಡ್ತೀನಿ. ಕರಿಬೇವನ್ನ ಎಲ್ಲ ತಗೊಬಂದ್ರೆ ಕಡ್ಡಿ ಸಮೇತ ಬಕೆಟ್ ಅಲ್ಲಿ ಹಾಕಿ ಚೆನ್ನಾಗಿ ತೊಳೆದ್ಬಿಟ್ಟು ಹಾಗೇನೆ ಒಂದು ಬಟ್ಟೆ ಮೇಲೆ ಇಟ್ಬಿಡ್ತೀನಿ. ಒಂದ್ ಸ್ವಲ್ಪ ನೀರಿನ ಅಂಶ ಇಳಿದ ಮೇಲೆ ಕಡ್ಡಿಯಿಂದ ಬೇರ್ಪಡಿಸಿದ್ರೆ ನೀಟಾಗಿ ಬರುತ್ತೆ. ಮತ್ತೆ ತುಂಬಾ ದಿನ ತನಕನೂ ಸ್ಟೋರ್ ಮಾಡಿ ಇಟ್ಕೋಬಹುದು. ಇವಾಗ ಕರಿಬೇವನ್ನ ಹಾಕೊಂಡು ತುಂಬಾ ಫಾಸ್ಟ್ ಆಗಿ ತೋರಿಸಿದ್ದೀನಿ ಅಷ್ಟೇ. ಕರಿಬೇವನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನ ಎತ್ತಿಟ್ಕೊಳ್ತಾ ಇದ್ದೀನಿ, ಕಾರಣ ನುಗ್ಗೆ ಸೊಪ್ಪು ಇದ್ರ ಜೊತೆಗೆ ಹಾಕಿದ್ರೆ ಚೆನ್ನಾಗಿ ಫ್ರೈ ಆಗಲ್ಲ. ಮುದ್ದೆ ತರ ಆಗ್ಬಿಡುತ್ತೆ, ಗಂಟು ತರ ಆಗ್ಬಿಡುತ್ತೆ, ಚೆನ್ನಾಗಿ ಫ್ರೈ ಆಗೋದಿಲ್ಲ. ಅದಕ್ಕೋಸ್ಕರ ಸಪರೇಟ್ ಆಗಿ ಹುರ್ಕೋಬೇಕಾಗತ್ತೆ. ಬೇರೆ ಬಾಣ್ಲಿಗಳಿದ್ರೆ ಆ ತರ ಹುರ್ಕೋಬಹುದು. ಇವಾಗ ವಿಡಿಯೋಗೋಸ್ಕರ ನಾನು ಒಂದರಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ನುಗ್ಗೆ ಸೊಪ್ಪುನು ಅಷ್ಟೇ ಚೆನ್ನಾಗಿ ತೊಳೆದ್ಬಿಟ್ಟು ನೀರೆಲ್ಲ ಆರಿಸಿ ಇಟ್ಕೊಂಡಿದ್ದೀನಿ. ಅವಾಗಲೇ ಇದು ಹುರಿಯೋದಕ್ಕೆ ಚೆನ್ನಾಗಿರುತ್ತೆ. ಹುರಿದಿಲ್ಲ ಅಂದ್ರೆ ನಿಮಗೆ ಹಸಿ ವಾಸನೆ ಅನ್ಸುತ್ತೆ. ಎಣ್ಣೆ ಏನು ಹಾಕೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ, ಡ್ರೈ ಆಗೇ ಹುರ್ಕೋಬೇಕು. ಡ್ರೈ ಆಗಿ ಹುರ್ಕೊಂಡ್ರೇನೆ ತುಂಬಾ ದಿನ ಈ ಒಂದು ಚಟ್ನಿ ಪುಡಿನ ಇಟ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನಮ್ಮಲ್ಲಿ ಈ ಒಂದೇ ಪ್ರಾಡಕ್ಟ್ ಅಲ್ಲ, ವೇಟ್ ಲಾಸ್ ಪೌಡರ್ ಇರ್ಬೋದು, ವೇಟ್ ಗೇನ್ ಪೌಡರ್ ಇರ್ಬೋದು, ಶಾಂಪೂ, ಸೋಪು, ಲಿಪ್ ಬಾಮು, ಕ್ರೀಮ್ಸು, ಪ್ರತಿಯೊಂದು ಪ್ರಾಡಕ್ಟ್ ಕೂಡ ನಮ್ಮಲ್ಲಿ ಇದೆ. ಹೇರ್ ಆಯಿಲ್ ಕೂಡ ಇದೆ, ಅಥವಾ ಡಿಟಾಕ್ಸ್ ಪೌಡರ್ ಕೂಡ ಇದೆ. ನಿಮ್ಗೇನಾದ್ರೂ ಬೇಕಿದ್ರೆ ಸ್ಕ್ರೀನಲ್ಲಿ ತೋರಿಸಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಆರ್ಡರ್ ಮಾಡ್ಕೋಬಹುದು. ನಮ್ಮ ಪ್ರಾಡಕ್ಟ್ ಬಗ್ಗೆ ಡೀಟೇಲ್ ಬೇಕಿದ್ರೂ ಸ್ಕ್ರೀನಲ್ಲಿ ತೋರಿಸಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಡೀಟೇಲ್ನ ತಿಳ್ಕೊಬಹುದು. ಹಾಗೆ ಸ್ನೇಹಿತರೆ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆವಾಗಲೇ ನಾನು ಯಾವುದಾದ್ರೂ ವಿಡಿಯೋ ಹಾಕಿದ್ರೆ ನಿಮಗೆ ಉಪಯೋಗ
ಆಗುವಂಥ ವಿಡಿಯೋಗಳನ್ನೇ ಹಾಕ್ತೀನಿ. ವಿಡಿಯೋ ಯಾವುದು ಮಿಸ್ ಮಾಡ್ದಿರ ನೀವು ನೋಡ್ಬೋದು. ಅದಕ್ಕೋಸ್ಕರ ನೋಡಿ, ಇವಾಗ ನಾನು ಕೈಯಲ್ಲಿ ಮುಟ್ಟಿ ನೋಡ್ತಾ ಇದ್ದೀನಿ, ಚೆನ್ನಾಗಿ ಗರಿಗರಿ ಆಗಿದೆ. ಇವಾಗ ಎಲ್ಲಾನು ಒಂದೇ ಸತಿ ಮಿಕ್ಸ್ ಮಾಡಿಬಿಟ್ಟು ಆರೋದಕ್ಕೆ ಬಿಟ್ಬಿಡ್ತೀನಿ. ಒಂದು 10ರಿಂದ 15 ನಿಮಿಷ ಆರೋದಕ್ಕೆ ಬಿಟ್ಟರೆ ಚೆನ್ನಾಗಿ ಆರಿದ್ಮೇಲೆ ಇದನ್ನ ಪುಡಿ ಮಾಡ್ಕೋಬೇಕು. ಇದೆಲ್ಲ ಯಾವುದೇ ಕಾರಣಕ್ಕೂ ಮಿಲ್ಗಳಲ್ಲಿ ಪುಡಿ ಮಾಡಿಸೋದಕ್ಕೆ ಆಗಲ್ಲ, ಎಲ್ಲಾನು ಮನೆಯಲ್ಲೇ ಮಾಡ್ಕೋಬೇಕು. ನಾನು ಕೂಡ ಅಷ್ಟೇ, ಕಸ್ಟಮರ್ ಹೇಗೆ ಆರ್ಡರ್ ಇರುತ್ತಲ್ವ ಆ ರೀತಿನಲ್ಲೇ ಪ್ರಿಪೇರ್ ಮಾಡ್ಕೋತೀನಿ. ಪ್ರಿಪೇರ್ ಮಾಡಿ ಸ್ಟೋರ್ ಮಾಡಲ್ಲ. ಪ್ರತಿದಿನ ಆರ್ಡರ್ ಎಷ್ಟು ಬರುತ್ತೋ ಅಷ್ಟಕ್ಕೆ ಮಾತ್ರ ಪ್ರಿಪೇರ್ ಮಾಡ್ಕೊಳ್ತೀನಿ. ಇವತ್ತು ಇಬ್ಬರದು ಆರ್ಡರ್ ಇತ್ತು, ಹಾಗೆ ಪ್ರಿಪೇರ್ ಮಾಡ್ತಾ ಇದ್ದೆ. ನಿಮ್ಮ ಜೊತೆನೂ ಈ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪುಡಿ ಮಾಡಿದ್ದಾಗಿದೆ. ಇದಕ್ಕೆ ಕೊನೆಯದಾಗಿ ನಾನು ಉಪ್ಪನ್ನ ಸೇರಿಸ್ಕೋತೀನಿ, ಯಾಕಂದರೆ ಕ್ವಾಂಟಿಟಿ ಗೊತ್ತಾಗಲ್ಲ. ಅದಕ್ಕೋಸ್ಕರ ಕೊನೆಯದಾಗಿ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತೀನಿ. ನೀವು ಅಷ್ಟೇ ಮನೆಯಲ್ಲಿ ತಯಾರಿಸೋದ್ರಿದ್ರೆ ಕೊನೆಯದಾಗಿ ಉಪ್ಪನ್ನು ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಗೊತ್ತಾಗುತ್ತೆ ನಿಮಗೆ ಕ್ವಾಂಟಿಟಿಗೆ ಎಷ್ಟು ಬೇಕು ಅಂತ. ಸ್ನೇಹಿತರೆ, ಉತ್ತಮ ಆರೋಗ್ಯಕ್ಕಾಗಿ ಪ್ರತಿದಿನ 1 ಸ್ಪೂನು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿಯನ್ನು ಉಪಯೋಗಿಸೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಸ್ನೇಹಿತರೆ.